3 ತಿಂಗಳಿಂದ ನಿರಂತರವಾಗಿ ಮಳೆ ಸುರಿದ ಪರಿಣಾಮ ರೈತರ ಬೆಳೆ ಹಾನಿಯಾಗಿದೆ. ಇಲ್ಲಿಯವರೆಗೆ ರಾಜ್ಯ ಸರ್ಕಾರ ಬೆಳೆ ಪರಿಹಾರವನ್ನು ಕೊಡ್ತಾ ಇಲ್ಲ. ಕೇವಲ ಏರ್ ಶೋ ಮಾಡುವುದರ ಮುಖಾಂತರ ಮುಖ್ಯಮಂತ್ರಿಗಳು ಆಯಾರಾಮ್ ಗಯಾರಾಮ್ ಅಂತ ಹೇಳಿದರೆ ಹೊರತು ಇಲ್ಲಿಯವರೆಗೂ ಒಂದೇ ಒಂದು ಪೈಸೆ ರೈತರ ಖಾತೆಗೆ ಪರಿಹಾರದ ಹಣವನ್ನು ಬಿಡುಗಡೆ ಮಾಡಿಲ್ಲ. ಇದು ಅತ್ಯಂತ ಖಂಡನೀಯವಾಗಿರುವಂಥದ್ದು. ಈಗಾಗಲೇ ಬೆಳೆ ಹಾನಿಯಿಂದ ಸಾಲದಿಂದ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಸರ್ಕಾರ ಪರಿಹಾರವನ್ನು ಘೋಷಣೆ ಮಾಡದೆ ಅವರ ಬ್ಯಾಂಕ್ ಖಾತೆಗೆ ಹಾಕದೇ ಹೋದರೆ ಇನ್ನೂ ಹೆಚ್ಚಿನ ಆತ್ಮಹತ್ಯೆಗಳನ್ನು ಕರ್ನಾಟಕ ಕಾಣಬೇಕಾಗುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು ಈ ರಾಜ್ಯ ಸರ್ಕಾರಕ್ಕೆ ನಾನು ಕೊಡ್ತಾ, ಹರಿಪ್ರಸಾದ್ ಬಗ್ಗೆ ಹೇಳುವಂಥದ್ದು ವಿಶೇಷತೆ ಏನಿಲ್ಲ. ಯಾರು ತಾಲಿಬಾನ್ಗಳ ರೀತಿ ಈ ಕರ್ನಾಟಕದಲ್ಲಿ ವರ್ತನೆ ಮಾಡಿದ್ದಾರೆ ಅನ್ನುವಂಥದ್ದು ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ಗೊತ್ತು. ತಮ್ಮ ಬೆನ್ನನ್ನು ತಾವು ಚಪ್ಪರಿಸಿಕೊಳ್ಳುವಂತಹ ಕೆಲಸ BK ಹರಿಪ್ರಸಾದ್ ಅವರು ಮಾಡಬಾರ್ದು. ತಾವೇನು ಮಾಡಿದ್ರು, ತಮ್ಮ ಹಿನ್ನೆಲೆ ಏನು ಅನ್ನುವಂಥದ್ದು ಜನರು ಬಿಚ್ಚಿಡ್ತಾರೆ. ತಾಲಿಬಾನ್ ಅನ್ನೋದಾದರೆ ಇವತ್ತಿಗೆ RSS ಇವತ್ತು 100 ವರ್ಷ ಸಂಭ್ರಮಾಚರಣೆ ಮಾಡ್ಕೊಳ್ತಿರಲಿಲ್ಲ, ಸಂಪೂರ್ಣ ನಾಶವಾಗಿ ಹೋಗ್ತಿತ್ತು. ವಸುದೈವ ಕುಟುಂಬಕಂ ಅನ್ನುವಂತಹ ಘೋಷಣೆಯೊಂದಿಗೆ RSS ನಿರಂತರವಾಗಿ ಸೇವಾ ಚಟುವಟಿಕೆ ಮಾಡೋದರಿಂದಲೇ ಇವತ್ತು RSS ಬಗ್ಗೆ ಜನ ಮಾತಾಡ್ತಾ ಇದ್ದಾರೆ. RSSನ ಪ್ರತಿನಿಧಿಯನ್ನು ಈ ರಾಷ್ಟ್ರದ ಪ್ರಧಾನಮಂತ್ರಿಯನ್ನಾಗಿ ಮಾಡಿದ್ದಾರೆ. ಅದನ್ನು ಅರ್ಥ ಮಾಡ್ಕೊಳ್ಬೇಕು. BK ಹರಿಪ್ರಸಾದ್ ಇರ್ಬೋದು, ಸಂತೋಷ್ ಲಾಡ್ ಇರ್ಬೋದು, ಪ್ರಿಯಾಂಕಾ ಖರ್ಗೆ ಇರ್ಬೋದು. ಇವರ ಬೆಂಬಲಿಗರೇ ತಾಲಿಬಾನ್ಗಳ ರೀತಿಯಲ್ಲಿ ಕಲಬುರಗಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವರ ಬೆಂಬಲಿಗರೇ ಬಸವ ತತ್ವದ ಸರ್ಕಾರ ಅಂತ ಹೇಳ್ತಾರೆ ಪ್ರಿಯಾಂಕಾ ಖರ್ಗೆ ಅವರು. ಭೂಮಿ ಕೊಳ್ಳೆ ಹೊಡಿತಾ ಇದ್ದಾರೆ. ಸರ್ಕಾರದ ಅನುದಾನ ಇತರೆ ದಲಿತ ಸಂಘಟನೆಗಳಿಗೆ ಸಂಸ್ಥೆಗಳಿಗೆ ನೀಡದೇ ತಾವೊಬ್ಬರೇ ಕೊಳ್ಳೆ ಬಾಚಿಸ್ಕೊಳ್ತಾ ಇದ್ದಾರೆ. ಇದು ಯಾವ ಬಸವ ತತ್ವರಿದು? ಹೀಗಾಗಿ ನಾಲಿಗೆಯನ್ನು ಬಿಗಿ ಹಿಡಿದು ಮಾತಾಡಬೇಕು ಅಂತ ಇವತ್ತು ಶಿವಸೇನೆ ಪಕ್ಷ ಆಗ್ರಹ ಮಾಡುತ್ತೆ. ಕಳೆದ ಆಗಸ್ಟ್ 26ನೇ ತಾರೀಕು ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಗಳು ಮತ್ತು ಶಿವಸೇನೆಯ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಏಕನಾಥ್ ಶಿಂದೆ ಅವರು ಕರ್ನಾಟಕ ಶಿವಸೇನೆಯ ಪಕ್ಷದ ರಾಜ್ಯಾಧ್ಯಕ್ಷರನ್ನಾಗಿ ನಮಗೆ ಆದೇಶವನ್ನು ಹೊರಡಿಸಿದ್ದಾರೆ. ತದನಂತರದ ದಿನಗಳಲ್ಲಿ ಕರ್ನಾಟಕದ ಎಲ್ಲ ಜಿಲ್ಲೆಗಳ ಪ್ರವಾಸವನ್ನು ನಾವು ಕೈಗೊಂಡಿದ್ದೀವಿ. ಈಗ ನಿಮ್ಮ ರಾಯಚೂರು ನಗರಕ್ಕೆ ಬಂದಿದ್ದೀವಿ. ಮೊದಲನೇದಾಗಿ ರಾಯಚೂರು ನಗರದ ಜಿಲ್ಲಾಧ್ಯಕ್ಷರಾಗಿ ಹಿಂದುತ್ವದ ಹೋರಾಟಗಾರ ಮತ್ತು ಪ್ರಮುಖರಾದಂತಹ ರಾಜ ಜಯಚಂದ್ರ ಅವರನ್ನು ನಾವು ರಾಯಚೂರು ಜಿಲ್ಲೆಯ ಅಧ್ಯಕ್ಷರನ್ನಾಗಿ ನೇಮಕಗೊಳಿಸಿದ್ದೀವಿ. ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ